AI ಹಬ್ ಪಕ್ಕದ ಆಂಧ್ರಕ್ಕೆ ಶಿಫ್ಟ್ ಆಗಿ ಹೋಯ್ತು. ಅಲ್ಲಿಗೆ ಗೂಗಲ್ ಹಬ್ ಹೋಗಿದೆ ಅಂತ ಗೊತ್ತಾಗುವಾಗ ಆತ ಏನ್ ಹೇಳಿದ ಗೊತ್ತಾ, ಅಲ್ಲಿನ IT ಮಿನಿಸ್ಟ್ರು, ಬೇರೆ IT ಮಿನಿಸ್ಟ್ರುಗಳು ಕೆಲಸಕ್ಕೆ ಬಾರದವರಾಗಿದ್ರೆ ನಾನೇನ್ ಮಾಡ್ಲಿ, ನಾನು ಕರ್ಕೊಂಡು ಬಂದಿದ್ದೀನಪ್ಪ ಇಲ್ಲಿಗೆ ಅಂತ ಅಷ್ಟು ಕೆಟ್ಟದ್ದಾಗಿ ನಿರ್ಲಜ್ಜ ಅನ್ನೋ ತರ ನಮ್ಮ IT ಮಿನಿಸ್ಟರ್ ಬೈದಾಗ್ಲೂ ಕೂಡ ನಮ್ಮ IT ಮಿನಿಸ್ಟ್ರು ಅದಕ್ಕೇನೂ ಹೇಳದೆ, ಅದಕ್ಕೇನೂ ಮಾತನಾಡದೆ ಈ ತರದ ಪತ್ರ ಬರೀತಾರೆ ಅಂತಂದ್ರೆ ಇದು ಪೊಲಿಟಿಕಲ್ ಪತ್ರ. ಅವರಿಗೆ ಸಂಘದ ಮೇಲೆ ದ್ವೇಷ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ ಗೊತ್ತಿದೆ ಅವರಿಗೆ, ಮತ್ತೆ ಈ ದ್ವೇಷ ನಿಲ್ಲೋದು ಇಲ್ಲ ಅಂತ ಗೊತ್ತು. ಆದ್ರೆ ಇದರ ಕಾರಣಕ್ಕೋಸ್ಕರ ಇಷ್ಟು ಚರ್ಚೆ ಆಯ್ತಲ್ಲ. ನಾನು ಇವತ್ತು ಹೇಳ್ಬೋದು ಅಂತಂದ್ರೆ ಈ ಡಿಬೇಟ್ ನ ಮೊದಲ ಅರ್ಧ ಗಂಟೆ ಬರೀ ಪ್ರಿಯಾಂಕಾ ಗಾಂಧಿ ಅವರ ಚರ್ಚೆಗೆ ಬಂತು. ಯಾವ ಪ್ರಿಯಾಂಕಾ ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇರಲಿಲ್ವೋ, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇರ್ಲಿಲ್ವೋ ಅಂತವ್ರು ಚರ್ಚೆಗೊಂದು ವಿಚಾರ ತಗೊಂಡ್ ಬಂದ್ರಲ್ಲ. ಅವ್ರ RSS ಬಗ್ಗೆ ಹೇಳದೆ ಅವ್ರೇನಾದ್ರೂ ಕಲಬುರಗಿಯ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ಚರ್ಚೆ ನಡೀತಿರ್ಲಿಲ್ಲ. ಕಲಬುರಗಿಯಲ್ಲಿ ಬೀದಿಯಲ್ಲಿ ಗಲಾಟೆ ನಡೆದಿರ್ತಿತ್ತು. ಯಾಕಂದ್ರೆ ಡೆವಲಪ್ಮೆಂಟ್ ನ ವಿಚಾರದಲ್ಲಿ ಅಷ್ಟು ಹಿಂದುಳಿದಂತ ಮನುಷ್ಯ ಆತ. ಸೊ ಹೀಗಾಗಿ ಅವ್ರಿಗೆ ಇರೋದು ಒಂದೇ ಒಂದು ಉದ್ದೇಶ, DK ಶಿವಕುಮಾರ್ ಅವ್ರನ್ನ ಹಿಂದಕ್ಕೆ ತಳ್ಳಿ ರೇಸ್ ನಲ್ಲಿ ತಾನು ಮುಂದಕ್ಕೆ ನಿಂತ್ಕೊಂಡು ತನ್ನ ಆಕಾಗಳ ಎದುರುಗಡೆ ನಾನಿದ್ದೀನಿ, ನನ್ನನ್ನು CM ಮಾಡ್ತೀರಾ ಅಂತ ಕೇಳಬೇಕು. CM ಕುರ್ಚಿ ಬಿಡಿ, ತನ್ನ ಸ್ವಂತ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರ RSS ತಂದಿರಬಹುದು ಅಂತ ಎಲ್ಲೋ ಒಂದ್ ಕಡೆ ಅಲ್ಲ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ.